ನಮಸ್ಕಾರ ಎಲ್ರಿಗೂ. ಇವತ್ತಿನ ವಿಷಯ ಸ್ವರ್ಗ ಮತ್ತು ನರಕ. ಯಾಕಪ್ಪ ಇಲ್ಲದೆ ಇರೋದನ್ನ ಕಲ್ಪಿಸ್ಕೊಂಡು ಅದ್ರ ಬಗ್ಗೆ ಚಿಂತೆ ಮಾಡ್ಬೇಕು ಅಂತ ಅನ್ಸುತ್ತೆ. ಆದ್ರೆ ಅದು ನಮ್ಮನ್ನ ಬಿಟ್ಟು ಹೋಗಲ್ಲ. ಅದ್ರ ಬಗ್ಗೆ ಚಿಂತೆ ಇದ್ದೇ ಇರುತ್ತೆ. ಹೇಗೆ ಸುಖ, ಸಂತೋಷ, ನೆಮ್ಮದಿ, ತೃಪ್ತಿ, ಆನಂದ, ಮೋಕ್ಷ ಇವುಗಳೆಲ್ಲ ಇದೆಯೋ ಹಾಗೆ ಇದು ಇರುತ್ತೆ. ಹಾಗಾಗಿ ಒಂದಷ್ಟು ತಿಳುವಳಿಕೆ ಈ ವಿಷಯದ ಬಗ್ಗೆ. ನಮಗೆ ಏನ್ ಗೊತ್ತಿದೆಯೋ ಅಥವಾ ನಮ್ಮ ಪೂರ್ವಜರು ಏನೇನೋ ಆತರ ಕಲ್ಪನೆಗಳನ್ನ ಮಾಡಿಟ್ರೋ ಅಥವಾ ಆ ಕಲ್ಪನೆಗಳಿಂದಾಗಿ ಸಮಾಜದ ಸುಸ್ಥಿತಿ ಹೇಗೆ ಬರುತ್ತೋ ಅದನ್ನೆಲ್ಲ ನೋಡೋಣಂತೆ ಒಂದೊಂದಾಗಿ. ಸ್ವರ್ಗ ಎಲ್ಲಿದೆ ಅಂತ ಪ್ರಶ್ನೆ ಹಾಕೊಂಡ್ರೆ, ಈ ಸ್ವರ್ಗ ಅನ್ನೋದು 99,999,999 ಗಾವುದ ದೂರದಲ್ಲಿದೆ ಅಂತ ಹೇಳ್ತಾರೆ. ಸುಮ್ನೆ. ನರಕ ಸ್ವರ್ಗದ ಎದುರಿಗೆ ಇದೆಯಂತೆ, ಅಂದ್ರೆ ವಿರುದ್ಧ ದಿಕ್ಕಿನಲ್ಲಿದೆ. ಆದ್ರೆ ಭೂಮಿಯಿಂದ ಅಷ್ಟು ದೂರದಲ್ಲಿದ್ರೆ ಯಾವ ದಿಕ್ಕಿನಲ್ಲಿದೆ ಅದು ಅದಿನ್ನೂ ಗೊತ್ತಾಗಿಲ್ಲ. ಭಗವಂತ ರಹಸ್ಯವಾಗಿ ಇಟ್ಬಿಟ್ಟಿದ್ದಾನೆ. ಇರ್ಲಿ, ಸ್ವರ್ಗ ಮತ್ತು ನರಕಗಳ ಬಗ್ಗೆ ಅನೇಕ ಮಾಹಿತಿಗಳು, ಕಥೆಗಳು ಚಾಲ್ತಿಯಲ್ಲಿವೆ. ಇವತ್ತಿಗೂ ಹೇಳ್ತಾ ಇರ್ತಾರೆ ಜನ. ಸ್ವರ್ಗಕ್ಕೆ ಹೋಗಲು ಬೇಕಾದಂತಹ ಅವಶ್ಯಕತೆಗಳು ಏನು ಅದನ್ನು ಒಂದಷ್ಟು ಜನ ಬರೆದಿದ್ದಾರೆ. ಗಳಿಸಿದ ಪುಣ್ಯಾನುಸಾರ, ಕರ್ಮದ ಅನುಸಾರ ವಿವಿಧ ದರ್ಜೆಗಳ ಸ್ವರ್ಗ ನರಕಗಳಿವೆಯಂತೆ. ನೋಡಿ ಹೇಗಿರುತ್ತೆ ಕಲ್ಪನೆಗಳು ಎಲ್ಲಾವುದು ಅಷ್ಟೇನೆ. ನಾವು ಅಷ್ಟೇ ಭಗವಂತನನ್ನ ಕಲ್ಪಿಸ್ಕೋತೀವಲ್ಲ, ಅವನಿಗೊಂದು ಮಾನವ ರೂಪ ಕೊಡ್ತೀವಿ. ಅಲ್ಲೂ ಅಷ್ಟೇ ಕೈ, ಕಾಲು, ಕಣ್ಣು, ಮೂಗು, ಹೆಂಡತಿ, ಮಕ್ಕಳು ಎಲ್ಲ ಸೃಷ್ಟಿ ಮಾಡಿರ್ಲ್ವಾ, ಹಾಗೆ ಆ ಥರನೇ ಇದು ಅಂತ ಅನ್ಸುತ್ತೆ. ಅಲ್ಲಿ ಆ ನರಕಕ್ಕೆ ಒಂದು ಹೆಸರು ಕೂಡ ಇದೆಯಂತೆ, ಕುಂಬಿ ಪಾಕ ಅಂತ. ಅದೊಂಥರ ನರಕ ಅದು. ಅಲ್ಲಿ ನಾವು ಅಡಿಗೆನಲ್ಲಿ ಬಳಸ್ತೀವಲ್ಲ, ಅಡಿಗೆ ಮಾಡ್ಬೇಕಾದ್ರೆ ಕೆಲವೊಂದು ಕ್ರಿಯೆ ಇರುತ್ತಲ್ಲ, ಕೆಲವೊಂದು ಪದಾರ್ಥನ ತಣ್ಣೀರಲ್ಲಿ ನೆನೆಸ್ತೀವಿ, ಕೆಲವನ್ನ ಮುಳುಗ್ಸಿಡ್ತೀವಿ, ಕೆಲವನ್ನ ಒಲೆ ಮೇಲೆ ಇಡ್ತೀವಿ, ಕಾಯಿಸ್ತೀವಿ, ಸುಡ್ತೀವಿ, ಪಾತ್ರೆ ಬಾಂಡ್ಲೆಗಳಾಗಿ ಬೇಯಿಸ್ತೀವಿ, ಹುರಿತೀವಿ, ಕರಿತೀವಿ ಇತ್ಯಾದಿ. ಈ ತರದ ಶಿಕ್ಷೆಗಳೆಲ್ಲ ಇವೆಯಂತಲ್ಲಿ. ಯಾರು ಹೋಗಿ ನೋಡ್ಕೊಂಡ್ ಬಂದಿದ್ರು ಅನ್ನೋ ಗೊತ್ತಿಲ್ಲ. ಇರ್ಲಿ, ಕರ್ಮಫಲಕ್ಕೆ ತಕ್ಕಂತೆ ಶಿಕ್ಷೆಗಳು ಒಂದಾದ್ಮೇಲೆ ಒಂದಿರುತ್ತಂತೆ. ಕೆಲವು ಸಲ ಪುನರಾವರ್ತಿತವಾಗುತ್ತಂತೆ. ಮಧ್ಯ ವಿಶ್ರಾಂತಿ ಕೂಡ ಇರುತ್ತಂತೆ. ನೋಡಿ ಹೇಗಿರುತ್ತೆ ಅಂತಂದ್ರೆ, ಅಲ್ಲಿ ವಿದೇಶಿ ನರಕ, ಸ್ವದೇಶಿ ನರಕ ಅಂತ ಬೇರೆ ಇದೆಯಂತೆ. ಸ್ವದೇಶಿ ನರಕಕ್ಕೆ ಹೆಚ್ಚಿನ ಆಕರ್ಷಣೆ. ನರಕದ ಶಿಕ್ಷೆಯನ್ನ ನಿರ್ವಹಿಸೋದಕ್ಕೆ ಭಟರು ಇರ್ತಾರಂತೆ. ಅವರು ಶಿಫ್ಟ್ ಅಲ್ಲಿ ಕೆಲಸ ಮಾಡ್ತಾರಂತೆ. ಅಂದ್ರೆ ಟೈಮ್ ಅಂದ್ರೆ ಟೈಮು 8 ಗಂಟೆ ಆಗ್ತಿದ್ದಕ್ಕೆ ಹೊರಟೋಗ್ತಿರ್ತಾರೆ, ಅರ್ಧಕ್ಕೆ ನಿಲ್ಸಿ ಏನಾರು ಹಾಕೊಂಡು ಹೋಗ್ಲಿ ಆ ಶಿಕ್ಷೆ. ಹಾಗೆ ಇವೆಲ್ಲ ಕಪೋಲ ಕಲ್ಪಿತವೋ, ಹಾಸ್ಯವೋ ಅಥವಾ ಗಂಭೀರವೋ ಯಾರಿಗ್ ಗೊತ್ತೋ. ಈ ದೇಹಕ್ಕೆ ಈ ಭೂಮಿಯಲ್ಲಿ ಸಂಸ್ಕಾರ ಆದ್ಮೇಲೆ, ಸಂಸ್ಕಾರ ಅಂದ್ರೆ ಏನೋ ಸುಡೋದು ಅಥವಾ ಮಣ್ಣಲ್ಲಿ ಉಳೋದು ಯಾವುದೋ ಒಂದು ಆದ್ಮೇಲೆ ಶಿಕ್ಷೆಗೆ ಗುರುಪಡಿಸಲು ಉಳಿದಿರೋದು ಯಾವುದೋ ನಮ್ಮ ಭಾರತೀಯ ಚಿಂತನೆಯ ಪ್ರಕಾರ ಆತ್ಮ. ಈ ಆತ್ಮಕ್ಕೆ ಸಾವಿಲ್ಲ. ಅದನ್ನ ಸುಡಕ್ಕೂ ಆಗಲ್ಲ, ನೆನ್ಸಕ್ಕೂ ಆಗಲ್ಲ, ಒಣಗಾಕಕ್ಕೂ ಆಗಲ್ಲ ಅಂತ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳ್ಬಿಟ್ಟಿದ್ದಾನೆ. DVG ತಮ್ಮ 846ನೇ ಕಗ್ಗದಲ್ಲಿ ಹೇಳ್ತಾರೆ, ನೇರವಾಗಿ ಸ್ವರ್ಗ ನರಕದ ಬಗ್ಗೆ ಹೇಳದೇ ಇದ್ರು ಮರಣದಿ ಮುಂದೇನು, ಪ್ರೇತವೋ, ಭೂತವೋ, ಪರಲೋಕವೋ, ಪುನರ್ಜನ್ಮವೋ ಅದೇನೋ, ಹೋಗಿ ಬಂದವರಿಲ್ಲ, ವರದಿ ತಂದವರಿಲ್ಲ, ಧರೆಯ ಬಾಳ್ಗದರಿ ನೇಮ್ ಮಂಕುತಿಮ್ಮ ಅಂತ. ಏನೋ ಇಲ್ದೇ ಇರೋದನ್ನೆಲ್ಲ ಕಲ್ಪನೆಗಳನ್ನೆಲ್ಲ ಹೇಳ್ಕೊಂಡು ಈಗ ಹೇಳದ್ನಲ್ಲ ಅವೆಲ್ಲ ಇರುತ್ತೆ ಅಂತ ಹೇಳಿ ಅಂತ. ವಿದೇಶಿ ನರಕ, ಸ್ವದೇಶಿ ನರಕ, ಹಾಗೆ ಹೀಗೆ ಅಂತ ಆ ಕಲ್ಪಿಸ್ಕೊಂಡು ಯಾಕೆ ಒದ್ದಾಡ್ಬೇಕು? ನಮ್ ಕೈಯಲ್ಲಿ ಇರುವಂತಹ ಜೀವನವನ್ನ ಸಾರ್ಥಕವಾಗ ಬಾಳಿದ್ರೆ ಮುಗೀತಲ್ವಾ ಅಂತ ಹೇಳಿದ್ದ. ಸರಿ, ನರಕದ ಬಗ್ಗೆನೇ ಆಯ್ತು. ಸ್ವರ್ಗದ ಬಗ್ಗೆ ಏನೇನ್ ಹೇಳ್ಕೇವಿ ಅಂದ್ರೆ, ಇಲ್ಲೇ ಸ್ವರ್ಗ, ಇಲ್ಲೇ ನರಕ, ಮೇಲೇನಿಲ್ಲ ಸುಳ್ಳು, ಹುಟ್ಟು ಸಾವು ಎರಡರ ಮಧ್ಯೆ 3 ದಿನದ ಬಾಳು ಅಂತ ಹೇಳಿ ಅಂತ ತುಂಬಾ ಚೆನ್ನಾಗಿರುವಂತಹ ಪ್ರಸಿದ್ಧವಾದ ಚಿತ್ರಗೀತೆ ಒಂದಿದೆ, ನೀವೆಲ್ಲ ಕೇಳೇ ಇರ್ತೀರ. ಒಳಿತು ಮಾಡು ಮನಸ ನೀನಿರೋದು 3 ದಿವಸ ಅನ್ನುವಂತಹ ಹಾಡಿನಲ್ಲಿ ಒಂದು ಸಾಲು ಬರುತ್ತೆ, ಸ್ವರ್ಗ ನರಕ ಎಲ್ಲ ಮೇಲಿಲ್ಲ ಕೇಳು ಜನಕ, ಇಲ್ಲೇ ಕಾಣಬೇಕು ಉಸಿರಿರೋ ತನಕ ಅಂತ. ಎಲ್ಲ ಚೆನ್ನಾಗಿದೆ. ಇಷ್ಟಾದ್ರೂ ಕೂಡ, ಇಷ್ಟೆಲ್ಲ ಹೇಳಿದ್ರು ಕೂಡ ಸ್ವರ್ಗ ಮತ್ತು ನರಕ ಜನರ ಮನಸ್ಸಿನಿಂದ ದೂರವಾಗಿಲ್ಲ ಅಂತ ಅನ್ನೋದೇ ಆಶ್ಚರ್ಯಕರ ಸಂಗತಿ. ಅಂದಹಾಗೆ ಸ್ವರ್ಗ ಎಲ್ಲಿದೆ ಅಂತ ಮತ್ತೆ ಕೇಳ್ಕೊಂಡ್ರೆ, ಸತ್ ಮೇಲೆನ ಸ್ವರ್ಗ ನರಕಗಳು ಅಥವಾ ಬದುಕಿದ್ದಾಗ್ಲೇನೋ ಅಥವಾ ಸ್ವರ್ಗ ಎಲ್ಲಿದೆಯೋ ಗೊತ್ತಿಲ್ಲ. ಆದ್ರೆ ಹಲವಾರು ಮನೆಗಳು ನಿತ್ಯ ನರಕವಾಗಿರೋದನ್ನ ನಾವು ಸುಮಾರು ಸಲ ಕಾಣ್ತೀವಿ. ಹಾಗಾದ್ರೆ ಮನೆಗಳನ್ನ ಸ್ವರ್ಗವನ್ನಾಗಿ ಮಾಡ್ಕೊಳ್ಳೋಕ್ ಸಾಧ್ಯ ಇಲ್ವಾ ಅಂತಂದ್ರೆ ಸಾಧ್ಯ ಇದೆ ಅಂತ ಅನ್ನತ್ತೆ ವೇದ. ಮನೆಯು ಸ್ವರ್ಗದಂತ ಇರ್ಬೇಕಾಯ್ತು ಅಂದ್ರೆ ಹೀಗಿರ್ಬೇಕು ಅಂತ ಕೆಲವು ಜೀವನ ಸೂತ್ರಗಳನ್ನ ವೇದ ಹೇಳುತ್ತೆ. ಅದನ್ನ ಅನುಸರಿಸಿದ್ದೇ ಆದ್ರೆ ಆ ಮನೆಯನ್ನ ಸ್ವರ್ಗವನ್ನಾಗಿ ಮಾಡೋದು ಕಷ್ಟವೇನಿಲ್ಲ ಅಂತ ಹೇಳಿದ್ದ.
ಹಾಗಾಗಿ ಸ್ವರ್ಗದ ಬಗ್ಗೆ ಇರ್ಲಿ. ಮೊದಲಿಗೆ ಕಥೆಗಳ ಬಗ್ಗೆ ವೇದಗಳು ಏನ್ ಹೇಳುತ್ತೆ ಅನ್ನೋದನ್ನ ಕೊನೆಗೆ ನೋಡೋಣಂತೆ. ಈ ಕಥೆಗಳು ಏನೇನ್ ಹೇಳುತ್ತೆ ಅನ್ನೋದನ್ನ ನೋಡೋಣಂತೆ. ಆಮೇಲೆ ವೇದ ಮಂತ್ರಗಳ ಆಶಯವನ್ನ ನೋಡೋಣ. ಇಹದಲ್ಲೇ ಸ್ವರ್ಗ ಅಂತ ಹೇಳಿ ಅಂತ ಒಂದು ಕತೆ ಅರ್ತಿಕಜೆಯವರು ಬರೆದಿದ್ದಾರೆ. ಹರಿದಾಸರೊಬ್ರು ಸ್ವಾರಸ್ಯಕರವಾಗಿ ಪೌರಾಣಿಕ ಕಥೆಯೊಂದನ್ನು ಹೇಳ್ತಾ ಸ್ವರ್ಗ ನರಕಗಳ ಬಗ್ಗೆ ವಿವರಿಸ್ತಾ ಇದ್ರು. ಪ್ರತಿಯೊಬ್ಬ ಮನುಷ್ಯನಿಗೂ ಸ್ವರ್ಗಕ್ಕೆ ಹೋಗ್ಬೇಕು ಅನ್ನುವಂತಹ ಉತ್ಕಟ ಆಸೆ ಇರುತ್ತೆ ಅಂತ ಹೇಳ್ತಾ, ಯಾರಿಗೂ ಎಷ್ಟೇ ಕೆಟ್ಟ ಕೆಲಸ ಮಾಡಿದ್ರೂ ಕೂಡ ನರಕಕ್ಕೆ ಹೋಗುವಂತ ಇಷ್ಟ ಇರಲ್ಲ ಅಂತೆಲ್ಲ ಹೇಳಿದ್ರು. ಹಾಗಾಗಿ ನೀವೆಲ್ಲ ಇಲ್ಲಿ ಈ ಸತ್ಸಂಗಕ್ಕೆ ಬಂದಿದ್ದೀರಾ, ಸತ್ಕಾರ್ಯ ಸಚ್ಚಿಂತನೆ ಸೇವಾ ಕಾರ್ಯಗಳನ್ನು ಮಾಡಿ ಪುಣ್ಯವನ್ನ ಸಂಪಾದಿಸ್ಕೊಂಡಿದ್ದೀರಾ, ನೀವು ಸ್ವರ್ಗಕ್ಕೆ ಅರ್ಹತೆ ಗಳಿಸ್ಕೊಂಡ್ಬಿಟ್ಟಿದ್ದೀರಾ ಅಂತೆಲ್ಲ ಹೇಳಿದ್ರು. ಭಕ್ತಾದಿಗಳಿಗೆ ತುಂಬಾ ಖುಷಿ ಆಯ್ತು. ನಂತರ ವಿನೋದಕ್ಕಾಗಿ ನಿಮ್ಮಲ್ಲಿ ಪತ್ನಿ ಸಮೇತರಾಗಿ ಯಾರ್ಯಾರು ಸ್ವರ್ಗಕ್ಕೆ ಹೋಗೋದಕ್ಕೆ ಇಷ್ಟಪಡ್ತೀರಾ ಕೈ ಎತ್ತಿ ಅಂತ ಹೇಳಿ ಅಂತ ಅಂದ್ರು. ಎಷ್ಟು ಮಂದಿ ಹೋಗೋದಕ್ಕೆ ಇಷ್ಟಪಡ್ತೀರಾ ಅಂತ ಸುಮಾರು ಜನ ಕೈ ಎತ್ತಿದ್ರು. ಆದ್ರೆ ಒಬ್ಬ ಕೈ ಎತ್ತಲೇ ಇಲ್ಲ, ಸುಮ್ಮನ್ ಕುಳಿತಿದ್ದ. ಆಗ ಈ ಹರಕತೆ ದಾಸರು ಕೇಳಿದ್ರು, ಯಾಕಪ್ಪ ನೀನು ಕೈ ಎತ್ತಲಿಲ್ಲ, ನಿಂಗೆ ಮದುವೆ ಆಗಿಲ್ವಾ ಅಂತ. ಆಗಿದೆ ಅಂತ ಉತ್ತರ ಬಂತು. ಹಾಗಾದ್ರೆ ನಿನ್ ಹೆಂಡತಿ ಜೊತೆ ನೀನು ಸ್ವರ್ಗಕ್ಕೆ ಹೋಗೋ ಆಸೆ ಇಲ್ವೇ ನಿನಗೆ ಅಂತ ಕೇಳಿದ್ರು. ಅವನು ಸ್ವಲ್ಪನೂ ವಿಚಲಿತನಾಗ್ಲಿಲ್ಲ. ಧೈರ್ಯವಾಗಿ ಏನ್ ಹೇಳ್ದ ಅಂದ್ರೆ, ನನ್ನ ಹೆಂಡತಿ ಒಬ್ಳೇ ಸ್ವರ್ಗಕ್ಕೆ ಹೋಗ್ಲಿ, ಅವಳು ಸ್ವರ್ಗಾರೋಹಣ ಮಾಡಿದ್ರೆ ನಾನು ಇಲ್ಲೇ ಸ್ವರ್ಗ ಸುಖವನ್ನು ಅನುಭವಿಸ್ತೀನಿ ಅಂತ ಹೇಳಿ ಅಂತ. ಆ ಉತ್ತರವನ್ನ ಕೇಳಿ ಹರ್ಕತೆ ದಾಸರು ಅವಾಕ್ಕಾದ್ರು. ಅಯ್ಯೋ ಇದೇನ್ ಹೀಗೂ ಉಂಟೆ ಅಂತ ಹೇಳಿ. ಇರ್ಲಿ, ಇನ್ನೊಂದು ಕಥೆಯನ್ನ ಓಶೋ ಅಂತ ನಮ್ಮ ಭಾರತದಲ್ಲಿದ್ರು, ಅವ್ರು ಹೇಳಿದ ಕತೆ. ಇದು ಕಲ್ಪನೆ ಅಂತಾನೆ ಅನ್ಕೊಳ್ಳೋಣಂತೆ. ಅವರು ಹೇಳಿದ್ದು ವಿಚಾರ ನಿಜವಾಗ್ಲೂ ಕೊನೆಯಲ್ಲಿ ನೀವು ಕೇಳಿದಾಗ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿರುತ್ತೆ ಅಂತ. ಅಂದ್ರೆ ಈ ನರಕವನ್ನ ಉದಾಹರಣೆಯಾಗಿ ತಗೊಂಡಿದ್ದಾರೆ, ಆದ್ರೆ ಅದ್ರ ಕೊನೆ ನೀತಿನೇ ಬೇರೆ. ವಿದೇಶಿ ನರಕ ಬೇಕೋ ಸ್ವದೇಶಿ ನರಕ ಬೇಕೋ ಅಂತ ಹೇಳಿ ಅಂತ ಷಡಕ್ಷರಿಯವರು ಈ ಕಥೆಯನ್ನ ಬರೆದಿದ್ದಾರೆ. ಒಬ್ಬ ಮನುಷ್ಯ ತೀರ್ಕೊಂಡ, ಯಮಪುರಿಗೆ ಅವನ ಪಯಣ. ಅಲ್ಲಿ ಚಿತ್ರಗುಪ್ತ ಅವನ ಪಾಪ ಪುಣ್ಯಗಳ ಖಾತೆ ತೆಗೆದು ಯಮಧರ್ಮರಾಯನಿಗೆ ವರದಿ ಒಪ್ಪಿಸ್ದ. ವರದಿ ಪ್ರಕಾರ ಅವನ ಪಾಪದ ಕೆಲಸಗಳನ್ನೇ ಹೆಚ್ಚು ಮಾಡಿದ್ರಿಂದ ಅವನಿಗೆ ನರಕದ ಶಿಕ್ಷೆ ಪ್ರಕಟ ಆಯ್ತು. ಸರಿ, ಭಟ್ರು ಬಂದ್ರು, ಯಾಕಂದ್ರೆ ಶಿಕ್ಷೆ ವಿಧಿಸ್ಬೇಕಲ್ಲ. ಯಮಧರ್ಮರಾಯ ಹೇಳ್ಬಿಟ್ಟ, ತೀರ್ಪು ಕೊಟ್ಟ. ನರಕದ ಕಡೆ ಎಳೆದೊಯ್ಯುವಾಗ ದಾರಿಯಲ್ಲಿ ಪ್ರಶ್ನೆಯೊಂದನ್ನು ಕೇಳಿದ್ರು. ನರಕದ ಶಿಕ್ಷೆ ಅಂತ ಅಷ್ಟೇ ಹೇಳಿದ್ದಾರೆ, ನಿಂಗೆ ಸ್ವದೇಶಿ ನರಕ ಬೇಕೋ ವಿದೇಶಿ ನರಕ ಬೇಕೋ ಅಂತ, ಯಾವುದು ಅನ್ನೋದನ್ನ ನಿರ್ಧಾರ ಮಾಡಿದ್ರೆ ಒಳ್ಳೇದು ಅಂತ. ಅವನಂದ, ಶಿಕ್ಷೆ ಒಳಪಟ್ಟಿದ್ನಲ್ಲ, ಅವನಂದ ವಿವರ ಕೊಟ್ರೆ ಒಳ್ಳೇದಾಗತ್ತೆ, ಯಾವ್ದು ವಿದೇಶಿ ನರಕ ಯಾವ್ದು ಸ್ವದೇಶಿ ನರಕ ಏನೇನಿರುತ್ತೆ ಅಂತ. ಭಟ್ರು ಈ ಮುಂಚೆ ತಿಳಿಸಿದಂತೆ ಸ್ವದೇಶಿ ನರಕ ವಿದೇಶಿ ನರಕದಲ್ಲಿ ಎಲ್ಲವೂ ಇದೆ. ಅದೇ ಕುಂಬಿಪಾಕ ಅನ್ನುವಂತ ನರಕ, ಅಡಿಗೆನಲ್ಲಿ ಬಳಸ್ತೀವಲ್ಲ, ನೆನೆಸೋದು, ಹುರಿಯೋದು, ಕರಿಯೋದು, ಸುಡೋದು, ಎಲ್ಲಾ ಶಿಕ್ಷೆಗಳು ಇದ್ದೇ ಇರುತ್ತೆ. ಕರ್ಮಫಲಕ್ಕೆ ತಕ್ಕಂತೆ ಶಿಕ್ಷೆಗಳು ಬದಲಾಗ್ತಾ ಇರುತ್ತೆ, ಪುನರಾವರ್ತಿತವಾಗಿರುತ್ತೆ, ಮಧ್ಯೆ ವಿಶ್ರಾಂತಿ ಕೂಡ ಇರುತ್ತೆ ಅಂತ ಹೇಳಿ ಅಂತ. ಈ ಭಟ್ರು ನಾವೆಲ್ಲ ನೋಡ್ಕೋತೀವಿ, ಶಿಫ್ಟ್ ಅಲ್ಲಿ ಕೆಲಸ ಮಾಡ್ತೀವಿ ಅಂತೆಲ್ಲ ಹೇಳಿದ್ರು. ಎರಡರಲ್ಲೂ ಒಂದೇ ತರ ಶಿಕ್ಷೆ ಇದೆ, ಯಾವ್ದನ್ನ ಆಯ್ಕೆ ಮಾಡ್ಕೋಬೇಕು, ಏನಾದ್ರೂ ಒಂದು ವ್ಯತ್ಯಾಸ ಇರಬೇಕು ಅಂತ. ಆಗ ಒಬ್ಬ ಭಟ ಪಿಸುಮಾತಲ್ಲಿ ಕಿವಿನಲ್ಲಿ ಹೇಳ್ತಾನೆ ಅವನ್ಗೆ, ಎರಡರಲ್ಲೂ ಒಂದೇ ತರದ ಶಿಕ್ಷೆನೆ, ಆದ್ರೆ ನಾನ್ ಹೇಳ್ತೀನಿ ಕೇಳು, ಸ್ವದೇಶಿ ನರಕವನ್ನೇ ಆಯ್ಕೆ ಮಾಡ್ಕೋ. ಯಾಕೆಂದ್ರೆ ಸ್ವದೇಶಿ ನರಕದಲ್ಲಿ ವ್ಯವಸ್ಥೆಗಳಲ್ಲಿ ಏರ್ಪೇರಾಜ ಆಗೋದು ಸಹಜ, ಪ್ರತಿದಿನ ಗೋಳಾಟ ಇದ್ದೇ ಇರುತ್ತೆ. ಏನು ಅಂತಂದ್ರೆ, ಸ್ವದೇಶಿ ನರಕದಲ್ಲಿ ಕೆಲವು ಸಲ ನಲ್ಲಿ ನೀರು ಬರಲ್ಲ, ಬೆಂಕಿ ಕಾಯ್ಸಕ್ ಸೌದೆ ಇರಲ್ಲ, ಕರೆಂಟ್ ಮೊದ್ಲೇ ಇಲ್ಲ, ಭಟ್ರು ಹರಟೆ ಹೊಡಿತಾ ಇರ್ತಾರೆ, ಕೆಲವರು ತೂಕಡಿಸ್ತಾ ಇರ್ತಾರೆ, ಈ ಪಾಪಿಗಳ ಚೀರಾಟ ಇರುತ್ತಲ್ಲ, ಶಿಕ್ಷೆ ಒಳಪಟ್ಟದ್ದು ಗೋಳಾಟ ನೋಡೋಕ್ಕಾಗಲ್ಲ, ಎತ್ತೊಟ್ಟೋಗ್ತಾರೆ, ಹಿಂಗೆಲ್ಲ ಏನೇನೋ ಎಲ್ಲ ಇದೆ. ಕೊನೆಗೆ ಭಟ್ರ ಕೈ ಬಿಸಿ ಮಾಡಿದ್ರೆ ಆ ಶಿಕ್ಷೆ ಕೊಟ್ಟಂತೆ ಲೆಕ್ಕ ಬರೀತಾರೆ, ಆದ್ರೆ ಶಿಕ್ಷೆ ಕೊಟ್ಟಿರೋಲ್ಲ ಅಂತ. ಓಶೋ ಹಾಸ್ಯಕ್ಕಾಗಿ ಹೇಳಿರ್ಬೋದು, ಆದ್ರೆ ಅವ್ರು ಹೇಳಿ ಹೆಚ್ಚು ಕಮ್ಮಿ ಒಂದು 50-60 ವರ್ಷ ಆಗಿರ್ಬೋದೇನೋ. ಆದ್ರೆ ನಮ್ಮ ಭಾರತೀಯರಿಗೆ ಒಂದು ಎಚ್ಚರಿಕೆ ಇದೆ, ಅಂದ್ರೆ ನಮ್ಮ ಕಾರ್ಯ ಪದ್ಧತಿ ಬಗ್ಗೆ ಕುಹಕ ಆಡ್ದಾಗಿದೆ. ಅಂದ್ರೆ ಇನ್ನಾದ್ರೂ ನಮ್ಮ ಕಾರ್ಯಶೈಲಿಯಿಂದಾಗಿ ಭಾರತದ ಪರಿಸ್ಥಿತಿ ಬದಲಾಗ್ಬೇಕು ಅಂತ ಅಂತಹ ಪಾಠ ಇದೆ, ಹೇಳೋ ಧೈರ್ಯ ಯಾರಿಗಿದೆ? ಈ ತರ ಹೇಳಿದ್ದಾರೆ. ಇನ್ನು ನರಕದ ವ್ಯಾಖ್ಯಾನವನ್ನ ಡಿ.ವಿ.ಜಿ ಕೊಟ್ಟಿದ್ದಾರೆ. ಅವರು ಒಂದು ಉಪಮೆ ಜೊತೆಗೆ ಕೊಡ್ತಾರೆ. ತರಚು ಗಾಯವ ಕೆರೆದು ಹುಣ್ಣನಾಗಿ ಪುದುಕಪಿ, ಕೊರತೆಯೆಂದನು ನೀನು ನೆನೆದು ಕೆರಳಿ, ಧರೆಯೆಲ್ಲವನ್ನು ಶಪಿಸಿ ಮನದಿ ನರಕವ ನಿಲ್ಲಿಸಿ, ನರಳುವುದು ಬದುಕೇನೋ ಮಂಕುತಿಮ್ಮ ಅಂತ ಹೇಳಿ ಅಂತಂತಾರೆ. ಎಂತಹ ಒಂದು ಉದಾಹರಣೆ. ತರಚು ಗಾಯವ ಕೆರೆದು ಹುಣ್ಣನಾಗಿ ಪುದು ಕಪಿ, ಕಪಿ ಕೂತ್ಕೊಂಡು ಕೆಲಸ ಇರಲ್ಲ, ಒಂದು ಸಣ್ಣ ಗಾಯ ಆಗಿರುತ್ತೆ, ಅದು ಕೂತ್ಕೊಂಡು ಕೆರೆಯೋದು, ಅದು ವ್ರಣ ಆಗುತ್ತೆ, ಆಮೇಲೆ ಕಿವು ಕಟ್ಕೊಳ್ಳುತ್ತೆ, ಏನೋ ಆಗುತ್ತೆ, ಫಜೀತಿ ಆಗುತ್ತೆ, ಒಟ್ನಲ್ಲಿ ನೋವು ಜಾಸ್ತಿ ಆಗುತ್ತೆ. ಸುಮ್ಮನೆ ಇದ್ದಿದ್ರೆ ಆಗ್ತಿತ್ತು. ಅದು ಹಾಗೇನೆ,
ಒಂದು ಸಣ್ಣ ಗಾಯವೋ ಅಥವಾ ಏನೋ ಆಗಿತ್ತು ಅಂದ್ರೆ ಮಾಯಕ್ಕೆ ಬಂದಾಗ ಮೇಲ್ಗಡೆ ಒಂದು ಚರ್ಮ ಬೆಳ್ಕೊಳ್ಳುವಾಗ ಕಡಿತ ಆಗುತ್ತೆ, ಕೆರ್ಕೋಬೇಕು ಅನ್ಸುತ್ತೆ, ಕೆರ್ಕೊಂಡ ತಕ್ಷಣ ಮತ್ತೆ ಅದು ಓಪನ್ ಆಗುತ್ತೆ. ಹೀಗೆ ಇರ್ಲಿ, ಉಪಮೇನೋ ಸರಿ. ಕೊರತೆಯೊಂದನು ನೀನು ನೆನೆದು ನರಳಿ ಕೆರಳಿ ಅಂದ್ರೆ ಏನೋ ಇರುತ್ತಪ್ಪ, ಎಲ್ರಿಗೂ ಭಗವಂತ ಎಲ್ಲಾವುದನ್ನು ಕೊಟ್ಟಿರಲ್ಲ. ಪಕ್ಕದ ಮನೆಯವನ್ಗೆ ಏನೋ ದೊಡ್ಡ ಕಾರು, ನಮ್ಮನೆಗೆ ಚಿಕ್ಕ ಕಾರು, ಅಥವಾ ನಮ್ಮನೆಗೆ ಬೈಕು, ಅವ್ರ ಮನೆಗೆ ಕಾರು, ದೊಡ್ಡ ಬಂಗ್ಲೆ, ನಮ್ಮನೆ ಒಂದೇ ರೂಮು, ಹೀಗೆಲ್ಲ ಏನೇನೋ ಇರುತ್ತೆ. ಹಾಗಾಗಿ ಕೊರತೆಯೊಂದನು ನೀನು ನೆನೆದು ಕೆರಳಿ. ಸುಮ್ನಿರಕ್ಕಾಗಲ್ಲ, ನಮ್ಮ ಮನಸ್ಸನ್ನು ನಾವೇ ಹಾಳು ಮಾಡ್ಕೋತೀವಿ. ಅದಕ್ಕೆ ಏನ್ ಮಾಡ್ತೀವಿ, ನಮ್ಮ ಅರ್ಹತೆ, ನಮ್ಮ ಘನತೆ, ನಮ್ಮ ಸ್ಥಿತಿಗೆ ತಕ್ಕಂತೆ ಎಲ್ಲ ಸಿಕ್ಕಿರುತ್ತೆ. ಆದ್ರೆ ಯಾರನ್ನೋ ಒಬ್ರನ್ನ ದೂಷಣೆ ಮಾಡ್ತೀವಿ, ಯಾರ ಮೇಲೋ ಒಬ್ರ ಮೇಲೆ ಗೂಬೆ ಕೂರಿಸ್ತೀವಿ. ಧರೆ ಎಲ್ಲವನ್ನು ಶಪಿಸಿ ಮನದಿ ನರಕವ ನಿಲ್ಲಿಸಿ ನರಳುವುದು ಬದುಕೇನೋ ಮಂಕುತಿಮ್ಮ ಅಂತ ಇದ್ದು ಬದ್ದವ್ರನ್ನೆಲ್ಲ ಬೈತೀವಿ. ಅವನಿಂದಾಗಿ ನನ್ನ ಮನೆ ಹೀಗಾಯ್ತು, ಇಲ್ಲದೆ ಇದ್ರೆ ನಾನ್ ಚೆನ್ನಾಗಿರ್ತಿದ್ದೆ ಅಂತ. ಸರಿ ಆಯ್ತು, ಇಲ್ಲಿಯವರೆಗೆ ನರಕದ ವರ್ಣನೆ ಆಯ್ತು. ಇನ್ನು ಸ್ವರ್ಗದ ಬಗ್ಗೆ ನೋಡೋಣಂತೆ. ಸ್ವರ್ಗಕ್ಕೆ ಹೋಗಲು ಬೇಕಾದ ಅರ್ಹತೆ ಏನು ಅಂತ ಶ್ರೀಮತಿ ಸಂಧ್ಯಾ ಪೈ ಅವರು ಚೆನ್ನಾಗಿ ಉತ್ತರವನ್ನು ಕೊಟ್ಟಿದ್ದಾರೆ. ಒಂದ್ಸಲ ಅದೇನೋ 3 ಜನ ಒಂದೇ ಸಲ ಗೊಟ್ಟಕ್ಕಂಡ್ಬಿಟ್ರಂತೆ. ಯಮಪುರಿಗೆ ಅಟ್ಟಲ್ಪಟ್ರು. ಯಮಧರ್ಮರಾಯನ ಮುಂದೆ ಅವರುಗಳ ವಿಚಾರಣೆ ಪ್ರಾರಂಭ ಆಯ್ತು. ಯಥಾ ಪ್ರಕಾರ ಚಿತ್ರಗುಪ್ತ ಕಡತನ ಬಿಚ್ಚಿ ಆ 3 ವಿವರಗಳನ್ನ ಒಬ್ಬೊಬ್ರದು ಒಂದೊಂದು ತರ ಇತ್ತು ಹೇಳಕ್ ಶುರು ಮಾಡಿದ. ಅವರವರ ಕಥೆಗಳನ್ನು ಕೇಳಿದ ಮೇಲೆ ಯಮಧರ್ಮರಾಯಂಗೆನೆ ಗಲಿಬಿಲಿ ಆಯ್ತಂತೆ. ಏನಿದು ಕಷ್ಟದ ಕೆಲಸವಲ್ಲ ಅಂತ ಹೇಳಿ. ಆದ್ರೂ ಕೂಡ ತಾನು ಮಹಾಮಹಿಮ ಅಲ್ವಾ, ಯಮ ಯಮ ಅಂದ್ರೆ ಯಾರು, ಯಮ ನಿಯಮನೆ, ಅವನು ಮಾಡಿದಂತಹ ನಿಯಮವನ್ನ ಬದಲಿಸಲು ಸಾಧ್ಯವಿಲ್ಲ ಅಂತ ಹೇಳಿ ಧಾತು ಪಾಠದ ಪ್ರಕಾರ. ಸರಿ, ಮೊದಲನೇ ಒಂದು ಕತೆ ಹೇಳಪ್ಪ ಅಂತಂದಾಗ ಚಿತ್ರಗುಪ್ತ ಹೇಳ್ದ, ಇವನು ತನ್ನ ಸ್ವಾರ್ಥಕ್ಕೋಸ್ಕರ ವೈರಾಗ್ಯವನ್ನು ಹೊಂದಿ ಹೆತ್ತವರನ್ನ ಕಡೆಗಣಿಸಿ ಪ್ರತ್ಯಕ್ಷ ದೇವರ ಸೇವೆಯನ್ನ ಮಾಡದೆ ಕಾಣದ ದೇವರನ್ನ ಹುಡ್ಕೊಂಡು ಹೋಗಿದ್ದ. ಇತ್ತ ಹೆತ್ತವರು ಹಸುನಿಗಿದ್ರು, ಇವನಿಗೆ ಅದ್ಯಾವುದರ ಪರಿವಿಯೂ ಇರಲಿಲ್ಲ, ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳಿಲ್ಲ ಅಂತ. ಯಮಧರ್ಮರಾಯ ತಕ್ಷಣ ನಿರ್ಧಾರ ಮಾಡ್ಬಿಟ್ಟ. ಚಿತ್ರಗುಪ್ತಂಗೆ ಹೇಳ್ದ, ಇವನು ಸ್ವರ್ಗಕ್ಕೆ ಅನರ್ಹ, ಇವನು ಭೂಮಿಗೆ ಮರಳಿ ಕಳಿಸು, ಪುನರ್ಜನ್ಮ ಎತ್ತಿ ಹೆತ್ತವರ ಸಮಾಜದ ಸೇವೆ ಮಾಡಿ ಮತ್ತೊಮ್ಮೆ ಬರಲಿ ಅಂತ ಹೇಳಿ ಅಂತ. ಆಯ್ತು, ಎರಡನೇ ಒಂದೇನಪ್ಪ ಕತೆ ಅಂತ ಕೇಳಿದಾಗ, ಅವನು ಮಹಾದಾನಿ, ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿದ್ದ. ಶಾಲೆಗಳು, ವೈದ್ಯಕೀಯ ಶಿಕ್ಷಣ ಸಂಸ್ಥೆಗಳು, ಶುಶ್ರೂಷ ಶಾಲೆಗಳು, ಒಂದೇ ಎರಡೇ ಸಾಲು ಸಾಲು. ಏನ್ ಚಿತ್ರಗುಪ್ತ ಹೇಳ್ದ. ಆದ್ರೆ ಯಮ ಒಪ್ಪಿಬಿಡ್ತಾನ. ಈ ಮನುಷ್ಯ ಮಾಡಿದಂತಹ ಕೆಲಸಗಳ ವಿಶ್ಲೇಷಣೆಯನ್ನು ಮಾಡ್ದ. ಇವನ ಕೆಲಸಗಳ ಹಿಂದೆ ಅನೇಕ ತರಹದ ಕಾಮನೆಗಳ ವಾಸನೆ ಸಿಕ್ತು ಇವನಿಗೆ. ತನಗೆ ಬರಬೇಕಾದ ಲಾಭವನ್ನು ಗಣಿಸಿಯೇ ಇವನು ಎಲ್ಲಾ ಕೆಲಸಗಳನ್ನು ಮಾಡಿದಾನೆ ಅಂತ ಅನ್ನೋದು ಗೊತ್ತಾಗೋಯ್ತು. ಕೀರ್ತಿ, ಪ್ರತಿಷ್ಠೆ, ಮನ್ನಣೆ ಇತ್ಯಾದಿಗಳು ಬೇಕು, ಅದಕ್ಕೋಸ್ಕರನೇ ಈ ಎಲ್ಲಾ ಕೆಲಸನ ಮಾಡ್ಕೊಂಡಿದ್ದಾನೆ ಅಂತ. ಯಾಕೆ ಅಂತಂದ್ರೆ ಇದ್ಯಾವುದ್ರಲ್ಲೂ ಅವನು ಸ್ವಂತ ದುಡಿಮೆಯಿಂದ ಬಂದಂತಹ ದುಡ್ಡನ್ನ ಅವನು ಹಾಕಿರ್ಲಿಲ್ಲ, ಇನ್ವೆಸ್ಟ್ ಮಾಡಿರ್ಲಿಲ್ಲ. ಮೊದಲು ಮುಂಗಡವನ್ನ, ಅಡ್ವಾನ್ಸ್ ಅನ್ನ ವಸೂಲಿ ಮಾಡಿ ಆಮೇಲಿಂದ ಶುಲ್ಕವನ್ನ ವಸೂಲಿ ಮಾಡಿ ಮಾಡಿದ್ದ. ಲೋಕ ಕಲ್ಯಾಣ ಕಾರ್ಯ ಅಂತಲ್ಲ, ಒಟ್ನಲ್ಲಿ ತನಗ ಆರಾಮಾಗಿರ್ಬೇಕು ಆ ಥರದ್ದು. ಇವನ್ಗೆ ದುಡಿಮೆಯ ಹಿರಿಮೆ ಗೊತ್ತಿರಲಿಲ್ಲ. ಮತ್ತೆ ಹೇಳ್ದೆ ಯಮಧರ್ಮ, ಇವನನ್ನು ಕಳಿಸ್ಬಿಡು ವಾಪಸ್ಸು ಭೂಮಿಗೆ. ಇವನು ಹಣದಿಂದ, ತನ್ನ ಹಣದಿಂದ, ದುಡ್ದ ಹಣದಿಂದ ಪರೋಪಕಾರ ಮಾಡಿ ಇವನು ಮತ್ತೊಂದ್ಸಲ ಬರ್ಲಿ ಇವನು ಅಂತ ಹೇಳಿ ಅಂತ. 3ನೇ ಅವನು ಸರದಿ. ಅವನು ತೀರಾ ಸಾಮಾನ್ಯ ಮನುಷ್ಯ, ಬಡವ ಬೇರೆ, ಸಂಸಾರದ ನೊಗವನ್ನು ಹೊತ್ತಿದ್ದ, ಸಮಾಜದ ಕರ್ತವ್ಯವನ್ನು ಕೂಡ ಮಾಡ್ತಾ ಇದ್ದ, ಲೋಕದ ಹಿತಕ್ಕಾಗಿ ದುಡಿತಿದ್ದ. ಬಹಳಷ್ಟು ಕೆಲಸವನ್ನ ನಿಸ್ವಾರ್ಥಕವಾಗಿ ಮಾಡಿ ಭಗವಂತನ ಸೇವೆ ಅಂತ ಹೇಳಿ ಅಂತ ಅರ್ಥ ಮಾಡ್ಕೊಂಡಿದ್ದ. ಸಮರ್ಪಣಾ ಭಾವದಿಂದ ಕೆಲಸ ಮಾಡಿ, ಭಗವಂತ ನನ್ನಿಂದ ಇಷ್ಟೇ ಸಾಧ್ಯವಾಗಿತ್ತು ಒಪ್ಪಿಸ್ಕೋ ಅಂತ ಹೇಳಿ ಅಂತ ಶರಣಾಗತ ಪ್ರಪತ್ತಿಯನ್ನ ತೋರಿಸಿದ್ದ. ಸಾರ್ಥಕ ಬದುಕನ್ನ ನಡೆಸಿದ್ದ. ಯಮಧರ್ಮರಾಯ ಇವನನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡು ಇವನು ಸ್ವರ್ಗಕ್ಕೆ ಅರ್ಹ ಅಂತ ಹೇಳಿದ. ಸ್ವರ್ಗಕ್ಕೆ ಹೋಗಬೇಕಾದ್ರೆ ಅರ್ಹತೆ ಏನು ಅನ್ನೋದನ್ನ ಪ್ರತ್ಯಕ್ಷ ದೇವರುಗಳ ಸೇವೆ, ನಿಸ್ವಾರ್ಥವಾಗಿ ದುಡಿಯುವುದು. ಪ್ರತ್ಯಕ್ಷ ದೇವರುಗಳು ಅಂದ್ರೆ ತಂದೆ ತಾಯಿ, ಬಂಧು ಬಳಗ, ಎಲ್ಲರೂ ಅಷ್ಟೇನೆ. ಸಮಾಜದ ಕೆಲಸಗಳನ್ನ ತನ್ನ ಕೆಲಸ ಅಂತ ಹೇಳ್ಕೊಂಡು ನಡೆದುಕೊಳ್ಳೋದು. ಸಮಷ್ಟಿಯ ಕೆಲಸಗಳನ್ನ ಅಂದ್ರೆ ಎಲ್ಲರಿಗೂ ಬೇಕಾಗುವಂತಹ ಕೆಲಸವನ್ನು ಮಾಡೋದು. ಕೆಲಸ ಮುಗಿದ ತಕ್ಷಣ ಭಗವಂತ ನಿನಗೆ ಅರ್ಪಿಸಿದೀನಪ್ಪ ಅನ್ನುವಂತಹ ಉದಾತ್ತ ಮನೋಭಾವ. ಇದು ಸ್ವರ್ಗಕ್ಕೆ ಹೋಗೋದು. ಇರ್ಲಿ, ಈ ಧರೆನೆ ಸ್ವರ್ಗ ಅಂತ ಅನ್ನೋದಕ್ಕೆ ಇನ್ನೊಂದು ಕಥೆಯನ್ನು ಹೇಳಿದ್ದಾರೆ ಅರ್ತಿಕಜಿಯವರು. ಹಕ್ಕಿಯೊಂದು ಮೈ ಮರೆತು ಹಾಡ್ತಾ ಇತ್ತು. ಭಗವಂತನು ಅದು ಕೇಳಿದ ತಕ್ಷಣ ಅವನಿಗೂ ಕೂಡ ತುಂಬಾ ಇಷ್ಟ ಆಗೋಯ್ತು. ಬಂದ ಪ್ರತ್ಯಕ್ಷ ಆಗಿ, ಹಕ್ಕಿ ನೀ ತುಂಬಾ ಚೆನ್ನಾಗಿ ಹಾಡ್ತೀಯ, ನಿನ್ನ ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ಬೇಕು ಅಂತಿದ್ದೀನಿ, ಬರ್ತೀಯಾ ಅಂತ. ಆಗ ಹಕ್ಕಿ ಕೇಳ್ತು, ನಿನ್ ಸ್ವರ್ಗದಲ್ಲಿ ಏನೇನಿದೆ? ಮರ ಗಿಡ ಇದೆಯಾ, ಬಳ್ಳಿ ಇದೆಯಾ, ಕೆರೆ ತೊರೆ ಹಳ್ಳ ಇದೆಯಾ, ಬೆಟ್ಟ ಗುಡ್ಡ ಇದೆಯಾ, ಸೂರ್ಯ ಚಂದ್ರರು ಇದಾರ ಅಂತ. ಪರಮಾತ್ಮ ನಗ್ನಗ್ತಾ ಹೇಳ್ದ, ಅಯ್ಯೋ ಅದೆಲ್ಲ ಎಲ್ಲಿರುತ್ತೆ, ಕಲ್ಪ ವೃಕ್ಷ ಬಿಟ್ರೆ ಏನು ಇಲ್ಲ, ಸುಮ್ನೆ ಕೇಳಿದ್ದನ್ನೆಲ್ಲ ಕೊಡುತ್ತದು. ಅಲ್ಲಿ ಏನು ಗಿಡ ಮರಗಳು ಯಾವುದೂ ಇಲ್ಲ, ಕಲ್ಪವೃಕ್ಷನೇ ಇರೋದು. ಹಾಲು, ಜೇನು, ಅಮೃತಗಳ ಸರೋವರ ಇದೆ, ಏನ್ ಬೇಕೋ ಕುಡಿಬಹುದು, ತಿನ್ಕೋಬಹುದು. ಸೂರ್ಯ ಚಂದ್ರರ ಅವಶ್ಯಕತೆನೇ ಇಲ್ಲ, ಸದಾ ಬೆಳಕಿರುತ್ತೆ ಅಂತ. ಕೇಳ್ತು, ಹಾಗಾದ್ರೆ
ನಿನ್ನ ಸ್ವರ್ಗ ನನಗೆ ಬೇಕಿಲ್ಲ, ಯಾವ ಕೊರತೆನೂ ಇಲ್ಲ, ಇಲ್ಲಿ ತಿಂದು ತೇಗುವಷ್ಟು ಆಹಾರ ಇದೆ, ನಾನು ಇಲ್ಲೇ ಚೆನ್ನಾಗಿ ಹಾಡ್ಕೊಂಡು ಅತ್ಯಂತ ಸಂತೋಷದಿಂದ ಇರ್ತೀನಿ ಅಂತ ಹೇಳಿ ಅಂತ. ಹಾಗಾಯ್ತು ಅಂತಂದ್ರೆ ವೇದಗಳ ಕಡೆಗೆ ಹೋಗೋದಾಯ್ತು ಅಂದ್ರೆ ವೇದಗಳಲ್ಲಿ ಏನ್ ಹೇಳಿದೆ ಸಂತೋಷವಾಗಿರೋದಕ್ಕೆ ಅಂತ ಹೇಳಿ ಅಂತ. ಒಂದಷ್ಟು ವೇದ ಮಂತ್ರಗಳು ಎಲ್ಲವನ್ನೂ ಅವರು ಜೋಯಿಸರು ಹೇಳ್ತಾರೆ. ಅಂದ್ರೆ ಧರೆಯನ್ನೇ ಸ್ವರ್ಗವನ್ನಾಗಿ ಮಾಡಿಸ್ಕೋಬಹುದು. ಯಾವಾಗ ಮನೆಯು ಪ್ರತಿ ಮನೆಯು ಸ್ವರ್ಗ ಆಯ್ತು ಅಂತಂದ್ರೆ ಧರೆಯೇ ಸ್ವರ್ಗ ಆಗತ್ತೆ, ಮನೆಯಲ್ಲೇ ಸ್ವರ್ಗ. ಹೇಗೆ ಅಂತೀರಾ? ಸಂದೇಹ ಏನಿಲ್ಲ, ಆರಾಮವಾಗಿ ಆಗತ್ತೆ. ಏನ್ ಹೇಳುತ್ತೆ ಅಥರ್ವವೇದದ ಮಂತ್ರ ಅಂದ್ರೆ, ಯತ್ರ ಸೌಹಾರ್ದ ಸುಕೃತೋ ಮದಂತಿ ವಿಹಾಯ ರೋಗಂ ತನ್ವಸ್ವಾಯ ಅಶ್ಲೋಣ ಅಂಗೈರಹೃತ ಸ್ವರ್ಗೇ ತತ್ರ ಪಶ್ಯೇಮ ಪಿತರೌಚ ಪುತ್ರಾನ್. ಮಕ್ಕಳು ಮರಿ ಮೊಮ್ಮಕ್ಕಳು ಇವ್ರಗಳ ಜೊತೆ ಎಲ್ಲಾರ ಜೊತೆನೂ ಒಂಥರ ಸಹಕಾರ ಮನೋಭಾವದಿಂದ ಪ್ರೀತಿ ತ್ಯಾಗ ಸಂತೋಷದಿಂದ ಇತ್ತು ಅಂತಂದ್ರೆ ನಮ್ಮ ಹೃದಯ ಉತ್ತಮ ಹೃದಯ ಆಗತ್ತೆ, ಉತ್ತಮ ಕಾರ್ಯಗಳಲ್ಲಿ ನಾವು ತೊಡಗಿಸ್ಕೊಳ್ಬಹುದು, ರೋಗರಹಿತ ಜೀವನ ನಮ್ಮದಾಗತ್ತೆ. ಹಾಗೇನೆ ತಂದೆ ತಾಯಿ ಮಕ್ಕಳು ಮೊಮ್ಮಕ್ಕಳು ಎಲ್ಲರ ಜೊತೆ ಸ್ವರ್ಗ ಸಮಾನ ಸುಖವಾಗಿರೋದ ಮನೆಯನ್ನ ನೋಡೋಣ ಅಂತ. ಅದಕ್ಕೆ ಏನ್ ಮಾಡ್ಬೇಕು? ದಂಪತಿಗಳು ಹೇಗಿರ್ಬೇಕು? ಹಿಮಾವಿಂದ್ರ ಸಂನುದ ಚಕ್ರವಾಕೇವ ದಂಪತಿ ಅಂತ ಇನ್ನೊಂದು ವೇದ ಮಂತ್ರ ಹೇಳುತ್ತೆ. ಅಂದ್ರೆ ಚಕ್ರವಾಕ ಅಂತನ್ನುವಂಥ ಪಕ್ಷಿಗಳು, ಭಾರದ್ವಾಜ ಪಕ್ಷಿ ಅಂತಾನೂ ಹೇಳ್ತಾರೆ, ಕೋಕ ಪಕ್ಷಿ ಅಂತಾನೂ ಹೇಳ್ತಾರೆ, ಅವು ಒಟ್ಟೊಟ್ಟಿಗೆ ಇರುತ್ತಂತೆ. ಯಾವ ಗಂಡು ಹೆಣ್ಣು ಯಾವಾಗ ಒಟ್ಟೊಟ್ಟಿಗೆ ಸಾಯತ್ತಂತೆ. ಏನೋ ಕಲ್ಪನೆ ಇರ್ಬೋದು, ಆದ್ರೆ ಆ ನೀತಿ ಇದೆಯಲ್ಲ ಹಾಗೆ. ಆ ತರ ಒಬ್ರಿಗೊಬ್ರು ಪೂರಕವಾಗಿದ್ರೆ ಪ್ರೀತಿಯಿಂದ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಅನ್ಸುತ್ತಲ್ವಾ ನಮ್ಗೆ. ಹಾಗೇನೆ ಮದುವೆ ಆದಾಗ ಸಪ್ತಪದಿ ತುಳಿದಿರ್ತೀವಿ. ಯುಜ್ಯಸ್ತೆ ಸಪ್ತಪದ ಅಸ್ಮಿ ಅಂತ ಹೇಳಿ ಒಂದೊಂದಾಗಿ 7 ಹೆಜ್ಜೆ ಇಡ್ತೀವಿ. ಅಲ್ಲಿ 5ನೇ ಸಖೆ ಸಪ್ತಪದಿ ಭವ ಅಂತ ಹೇಳಿ ಅಂತ. ಅಂದ್ರೆ 7ನೇ ಹೆಜ್ಜೆನಲ್ಲಿ ನಾನು ನೀನು ಸ್ನೇಹಿತರಂತೆ ಅಂತ. ಇಂತಹ ಉದಾತ್ತವಾದ ಭಾವನೆ ಇನ್ಯಾವುದೇ ಧರ್ಮದಲ್ಲೂ ಕಾಣೋದಕ್ಕೆ ನಾವು ಸಾಧ್ಯ ಇಲ್ಲ. ಅಂದ್ರೆ ಜೊತೆನಲ್ಲಿ ಸಂಸಾರದ ನಗುವನ್ನು ಹೊರಬೇಕಾಯ್ತು ಅಂದ್ರೆ ಗಂಡು ಹೆಣ್ಣು ಅಂತ ಅನ್ನುವಂತಹ ಭೇದ ಇಲ್ಲ, ನಾನು ನೀನು ಫ್ರೆಂಡ್ಸು ಅಂತ ಹೇಳಿ ಅಂತ. ಅಷ್ಟು ಒಂದು ಉದಾತ್ತವಾದ ಚಿಂತನೆಯನ್ನು ಹೇಳಿದೆ. ಆಮೇಲೆ ಏನ್ ಹೇಳುತ್ತೆ ವೇದ ಮಂತ್ರ? ಸುಪ್ರಜಾ ಪ್ರಜಾಭಿಸ್ಯಾಮ ಅಂತ ಅಥರ್ವ ವೇದದಲ್ಲೂ ಹೇಳುತ್ತೆ, ಯಜುರ್ವೇದದಲ್ಲೂ ಹೇಳುತ್ತೆ. ಉತ್ತಮ ಸಂತಾನದಿಂದ ಕೂಡಿದವರಾಗೋಣ ಅಂತ. ಅದಕ್ಕೆ ಸುಮ್ನೆ ಹಾಗೆಲ್ಲ ಆದ್ರೆ ಆಗಲ್ಲ. ಗಂಡು ಹೆಣ್ಣು ಕೂಡಿದ್ರೆ ಮಕ್ಕಳಾಗತ್ತೆ, ಅದೇನೋ ಸರಿ. ಆದ್ರೆ ಕೆಲವೊಂದು ರೀತಿ ನೀತಿ ರಿವಾಜು ಕಟ್ಟುಕಟ್ಟಳೆಯನ್ನ ಅನುಸರಿಸಿದ್ರೆ ಸುಪ್ರಜಾ ಪ್ರಜಾ, ಜ ಅಂದ್ರೆ ಹುಟ್ಟು, ಪ್ರ ಅಂದ್ರೆ ಒಳ್ಳೆಯದು, ಸು ಅಂದ್ರೆ ಇನ್ನೂ ಒಳ್ಳೆಯ ಹುಟ್ಟು. ಅದಕ್ಕೆ ನಾವು ಕಾರಣರಾಗ್ಬೇಕು. ನಾವು ಮರ್ಯಾದಾ ಪುತ್ರಮಾದೇಹಿ ಅಂತ ಇನ್ನೊಂದು ಅಥರ್ವವೇದದ ಮಂತ್ರ ಹೇಳುತ್ತೆ. ಅಂದ್ರೆ ಮಿತಿಯಲ್ಲಿ ಸಂತಾನವನ್ನು ಹೊಂದಿ. ಇವೆಲ್ಲ ಮಾಡ್ಕೊಂತು ಅಂದ್ರೆ ನಮ್ಮ ಮನೆ ಸ್ವರ್ಗವನ್ನಾಗುತ್ತೆ. ಅಷ್ಟಾದ್ಮೇಲಿಂದ ಬರೀ ನಮ್ಮ ಸ್ವಂತ ಸಂಸಾರಕ್ಕೆ ನೋಡ್ಕೊಂಡ್ಬಿಟ್ರೆ ಆಯ್ತಾ? ಬೇಡವಾ? ರಾಷ್ಟ್ರಂ ಸುವೀರಂ ವರ್ಧಯಾಮಿ, ರಾಷ್ಟ್ರವನ್ನ ಬಲಿಷ್ಠವಾಗಿ ಕಟ್ತೇನೆ ಅನ್ನುವಂತಹ ಸಂಕಲ್ಪ. ಜಾಯೇದಸ್ತಂ, ಗೃಹಿಣಿಯೇ ಮನೆ ಅಂತ ಋಗ್ವೇದ ಹೇಳುತ್ತೆ. ಅಂದ್ರೆ ಮನೆ ಆ ಗೃಹಿಣಿ ಇದ್ರೆ ಒಂಥರ ಶೋಭಿಸುತ್ತೆ, ನಲಿಯುತ್ತೆ, ನಳನಳಿಸ್ತಾ ಇರುತ್ತೆ ಅಂತ. ಈಗ ಬೇರೆ ಎಲ್ಲ ಹೋಟ್ಲು ಅಂತ ವಸತಿ ಗೃಹ ಅವೆಲ್ಲ ಇರುತ್ತೆ, ಅಲ್ಲೂ ಅಡಿಗೆ ಮನೆ ಎಲ್ಲ ಬಟ್ಲ ಮನೆ ಎಲ್ಲ ಇದ್ದೇ ಇರುತ್ತೆ. ಆದ್ರೆ ಅಲ್ಲಿ ಹಣಕ್ಕೋಸ್ಕರ ಅದೆಲ್ಲ ಇರುತ್ತೆ. ಮನೆಯಲ್ಲಿ ಅವಳ ತ್ಯಾಗ ಪ್ರೀತಿ ಸೇವೆ ಎಲ್ಲ ಇರುತ್ತಲ್ಲ, ಬೆಲೆ ಕಟ್ಟಲಾಗೋದು ಅದನ್ನ. ಹಾಗಾಗಿ ಆ ಮಾತೆ ಅನ್ನೋದಕ್ಕೆ ಮಾತಾ ನಿರ್ಮಾತಾ ಭವತಿ ಅಂತ ಹೇಳ್ತಾರೆ. ಅಂದ್ರೆ ನಿರ್ಮಾಣ ಮಾಡ್ತಾಳೆ, ಪ್ರಜೆಯನ್ನು ನಿರ್ಮಾಣ ಮಾಡ್ತಾಳೆ, ಮನೆಯನ್ನು ನಿರ್ಮಾಣ ಮಾಡ್ತಾಳೆ, ಸಂಸಾರವನ್ನ ನಿರ್ಮಾಣ ಮಾಡ್ತಾಳೆ, ಸಮಾಜವನ್ನು ನಿರ್ಮಾಣ ಮಾಡ್ತಾಳೆ, ರಾಷ್ಟ್ರವನ್ನು ನಿರ್ಮಾಣ ಮಾಡ್ತಾಳೆ ಅಂತ. ನಮ್ಮ ಬಸವಣ್ಣವರು ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಅಂದರು. ಸಿ.ಪಿ. ಕೃಷ್ಣಕುಮಾರ್ ಅಂತ ಹೇಳಿ ಇಂಥ ಸಾಹಿತಿಗಳು ಈಗಲೂ ಮೈಸೂರಲ್ಲಿದ್ದಾರೆ. ಚಿಂತನ ಚಿಂತಾಮಣಿ ಅಂತ ಒಂದಿಷ್ಟು ದಪ್ಪ ಪುಸ್ತಕವನ್ನು ಬರೆದಿದ್ದಾರೆ ಅವರು. ಆ ಪುಸ್ತಕವನ್ನು ಓದಿ ಅದರಲ್ಲಿ ಈ ಸ್ವರ್ಗ ನರಕದ ಬಗ್ಗೆ ಬೇಕಾದಷ್ಟು ವಿವರಗಳನ್ನ ಕೊಟ್ಟಿದ್ದಾರೆ. ಪ್ರಾಣಿಗಿಲ್ದೇ ಇರುವಂತಹ ಕಲ್ಪನಾ ಸಾಮರ್ಥ್ಯ ಮಾನವನಿಗುಂಟು. ಸ್ವರ್ಗ ನರಕ ಕೂಡ ಕಲ್ಪನೆಯ ಕೂಸು. ಪುಣ್ಯ ಕಾರ್ಯಗಳನ್ನು ಮಾಡಿದರೆ ಸ್ವರ್ಗ, ಪಾಪ ಕಾರ್ಯಗಳಿಂದ ನರಕ. ಸ್ವರ್ಗ ಸುಖ ಭೋಗಗಳ ಬೀಡು, ನರಕ ದಾರುಣ ದುಃಖದ ಆವಾಸ ಸ್ಥಾನ ಅಂತ ಬೇಕಾದಷ್ಟ ಒಂಥರ ಅನುಚಾನವಾಗಿ ನಡೆದುಕೊಂಡು ಬಂದಂತಹ ನಂಬಿಕೆ. ವಾಸ್ತವವಾಗಿ ಸ್ವರ್ಗ ನರಕಗಳು ಇದೆಯೋ ಅದೆಲ್ಲ ಗೊತ್ತಿಲ್ಲ. ಆದ್ರೆ ಭೂಮಿ ಮೇಲಂತೂ ಸ್ವರ್ಗ ಇದ್ದೇ ಇದೆ, ನಮ್ಮ ಬದುಕಿನಲ್ಲಿದೆ. ಅಷ್ಟೇಕೆ ನಮ್ಮ ಮನಸ್ಸಿನಲ್ಲಿದೆ, ನಮ್ಮ ಕೈಯಲ್ಲಿದೆ. ಆ ಸ್ವರ್ಗ ನಿರ್ಮಾಣ ಮಾಡುವಂತಹ ಶಕ್ತಿ ನಮ್ಮಲ್ಲಿ ಇದ್ದೇ ಇದೆ ಅಂತ. ಯಾವ್ದು ಸತ್ತ ಮೇಲೆ ಅಲ್ಲೆಲ್ಲೋ ಇದೆ ಅಂತ ಅನ್ಕೊಂಡು ಹೋಗೋದಲ್ಲ, ಇಲ್ಲೇ ಅನುಭವಿಸ್ಬೇಕು ಅಂತ ಹೇಳಿ ಅಂತ. ಅಂದ್ರೆ ಈ ಸ್ವರ್ಗವನ್ನ ಹೇಗೆ ಗಳಿಸ್ಬೇಕು ಅಂತ ಅನ್ನೋದಕ್ಕೆ ಸ್ವಾಮಿ ವಿವೇಕಾನಂದರ ಮಾತು ಸ್ವಾರಸ್ಯಪೂರ್ಣವಾಗಿದೆ. ಅವ್ರು ಹೇಳ್ತಾರೆ, ಸ್ವರ್ಗ ಹೇಗೆ ಗಳಿಸ್ಬೇಕು ಅನ್ನೋದಲ್ಲ, ಸ್ವರ್ಗ ಪ್ರಾಪ್ತಿಯನ್ನ ತಪ್ಪಿಸೋದು ಹೇಗೆ ಅಂತ ಅನ್ನೋದು ಮುಖ್ಯ ಅಂತ ಹೇಳಿ. ಅಂದ್ರೆ ಈ ಸ್ವರ್ಗ ನರಕದ ಗೀಳು ಮೊದಲಿಂದಲೂ ಇದೆ. ಅದು ಹೇಗೆ ಅಂತಂದ್ರೆ ಇಹಲೋಕದ ತಿರಸ್ಕಾರ, ಪರಲೋಕದ ಪುರಸ್ಕಾರ ಅಂತ ಅನ್ನೋ ಹಾಗಿದೆ. ಅಂದ್ರೆ ಇವೆಲ್ಲ ಇರ್ಲಿ,
ಆ ಸ್ವರ್ಗ ದ್ವಾರದ ಕೀಲಿ ಕೈ ಇರೋದು ನಮ್ಮಲ್ಲಿ, ಈ ನಮ್ಮ ಜೀವನದಲ್ಲಿ ಅಂತ ಅನ್ನೋದನ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ, ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಅಂತ ಬಸವಣ್ಣವ್ರು ಹೇಳಿದ್ರಲ್ಲ, ಅಂತರಂಗ ಬಹಿರಂಗವನ್ನ ಶುದ್ಧಿಯಾಗಿ ಶುಚಿಯಾಗಿ ಇಟ್ಕೊಳ್ಳೋದೇ ಸ್ವರ್ಗ ಸುಖಕ್ಕೆ ಸಮಾನ ಅಂತ ಹೇಳಿ ಅಂತ ತಿಳಿದವ್ರು ಹೇಳ್ತಾರೆ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮವನ್ನು ನೀಡ್ತೇನೆ. ಧನ್ಯವಾದ ಹಾಗೂ ನಮಸ್ಕಾರ.